ಎಲ್ಲರಿಗೂ ತಿಳಿಸಬೇಕಾಗಿದೆ ಬಂಧುಗಳೇ, ಅರ್ಥ ಮಾಡ್ಕೋಬೇಕು ನೀವು. ಯಾಕೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ 40 ಕೋಟಿ ದಲಿತರು, 30 ಕೋಟಿ ಮುಸಲ್ಮಾನರು, ಎಷ್ಟಾಯ್ತು 40 30 70 ಕೋಟಿ ಇರ್ತಕ್ಕಂಥ ಈ ಜನ SC ST OBCಗಳು ಒಂದಾಗ್ಬಿಟ್ರೆ ನಾವು ಪಾರ್ಲಿಮೆಂಟ್ ಅಲ್ಲಿ ಇರಂಗಿಲ್ಲ ಅಂತಕ್ಕಂಥ ಭಯ ಇದೆ ಅವರಿಗೆ. ಈ ಭಯ ಕಾಡ್ತಾ ಇದೆ ಅವರಿಗೆ. ಈ ಎಲೆಕ್ಷನ್ ನಲ್ಲಿ ಮುರಳೀರವರೇ ಒಂದು ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಯಿಂದ 87 ಜನ ಆಯ್ಕೆ ಆಗಿದ್ದಾರೆ, 2% ಇರ್ತಕ್ಕಂಥವ್ರು. ಕಾಂಗ್ರೆಸ್ ಇಂದ 8 ಜನ ಹೋಗಿದ್ದಾರೆ, ಇತರ ಪಕ್ಷದಿಂದ 9 ಜನ ಹೋಗಿದ್ದಾರೆ. ಕೇವಲ 2% ಇರ್ತಕ್ಕಂಥವ್ರು 103 ಜನ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದಾರೆ. 85% ಇರ್ತಕ್ಕಂಥ ನಾವು ಭಿಕಾರಿಗಳಾಗಿದ್ದೇವೆ, ಭಿಕಾರಿಗಳಾಗಿದ್ದೇವೆ. ಇದು ಯಾವಾಗ ನಿಮ್ಗೆ ಗೊತ್ತಾಗೋದು? ಯಾವಾಗ ನಿಮ್ಗೆ ಅರ್ಥ ಆಗೋದು? ಇದು ಇಟ್ಸ್ ವೆರಿ ಸೀಕ್ರೆಟ್. ಅವ್ರು ಹೇಳ್ತಾರೆ उन लोगों का क्या जानता है वो मुसलमान दलित लोगों को, उनका हाथ में पावर है क्या, उनका हाथ में जुडिशरी है क्या, उनका हाथ में एडमिनिस्ट्रेशन क्या, छोड़ो ಹಿಂದೂ ರಾಷ್ಟ್ರ ಘೋಷಣೆ ಕರೋ ಅಂತಕ್ಕಂಥ ಮಾತುಗಳನ್ನ CNN ಚಾನೆಲ್ ನಲ್ಲಿ ಒಬ್ಬ ಪೂರಿಯ ನಿಷ್ಠಾನಂದ ಸ್ವಾಮಿ ಮಾತಾಡಿದ್ದಾನೆ. ये छोड़ो उन लोगों के क्या है, उनका हाथ में क्या है, सिर्फ बात करते हैं सोते हैं बस. ಮಾತಾಡ್ತಾರೆ ಮಲಿಕೊಳ್ತಾರೆ. ಬಂಧುಗಳೇ, ಅಜುರ ಟಿಪ್ಪು ಸುಲ್ತಾನ್ ಸೈಯದ್ರವರು ಇಡೀ ವಿಶ್ವಕ್ಕೆ, ನೀವು ಯಂಗ್ ಇಂಡಿಯಾ ಪುಸ್ತಕವನ್ನು ತೆಗಿರಿ, ಮಹಾತ್ಮ ಗಾಂಧಿ ಬರೆದಿದ್ದಾರೆ ಯಂಗ್ ಇಂಡಿಯಾ ಪುಸ್ತಕ, ರಿಟನ್ ಬೈ ಮಹಾತ್ಮ ಗಾಂಧೀಜಿ. ಯಂಗ್ ಇಂಡಿಯಾ ಪುಸ್ತಕದಲ್ಲಿ ದಾಖಲೆ ಮಾಡ್ತಾರೆ, ಟಿಪ್ಪು ಸುಲ್ತಾನ್ ಮಹಾಶಯರು ಇಡೀ ವಿಶ್ವಕ್ಕೆ ಹಿಂದೂ ಮುಸಲ್ಮಾನರ ಭಾವೈಕ್ಯದ ವಜ್ರ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಬರೆದಿದ್ದಾರೆ ಟಿಪ್ಪು ಸುಲ್ತಾನ್ ಬಗ್ಗೆ. ನೀವು ಟಿಪ್ಪುವನ್ನ ದೇಶದ್ರೋಹಿ, ರಾಷ್ಟ್ರದ್ರೋಹಿ ಎನ್ನುವರು, ಮಹಾತ್ಮ ಗಾಂಧಿನೂ ರಾಷ್ಟ್ರದ್ರೋಹಿ ಅನ್ಬೇಕಲ್ಲ ಸ್ವಾಮಿ? ಕೊಂದೇ ಬಿಟ್ರಲ್ಲ ಸ್ವಾಮಿ, ನಮ್ಮ ಶಿವಸುಂದರ ಸೂಟೆ ಮಾಡ್ಬಿಟ್ರಲ್ಲ ಸ್ವಾಮಿ. ನಿಮಗೆ ಒಂದು ರಹಸ್ಯ ಇದೆ, ಅವರು ಮುಸಲ್ಮಾನರನ್ನ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ, ಮುಸಲ್ಮಾನರು, ದಲಿತರು, SC STಗಳು ಈ ದೇಶದ ಬಹುಸಂಖ್ಯಾತರು. ಅವರು ಏನಾದ್ರೂ ಒಂದಾಗ್ಬಿಟ್ರೆ, ಅವ್ರೇನಾದ್ರೂ ವೋಟ್ ಪವರ್ ಅವ್ರಿಗೇನಾದ್ರು ಸರಿಯಾಗಿ ತಲೆನಲ್ಲಿ ಓಟಿನ ಮಹತ್ವ ಗೊತ್ತಾಗ್ಬಿಟ್ರೆ ಪಾರ್ಲಿಮೆಂಟ್ ಅವ್ರದ್ದಾಗ್ಬಿಡುತ್ತೆ. ಇದಕ್ಕೆ ಅವ್ರೇನ್ ಮಾಡಿದ್ದಾರೆ, ಡಿಸ್ಟರ್ಬ್ ಮಾಡಿದ್ದಾರೆ. ಮುಂದಿನ ವರ್ಷ ಅವರ ಸರ್ಕಾರ ಬರಬೇಕು, ಕೇವಲ ಮುಸಲ್ಮಾನರ ಬಾವುಟಗಳನ್ನ ತೋರಿಸಿ, ಕೇವಲ ಮುಸ್ಲಿಮರ ಟೋಪಿಗಳನ್ನ ತೋರಿಸಿ ನಿಮ್ಮ ವಿರುದ್ಧ ಎಲ್ಲರನ್ನು ಎತ್ತುಕಟ್ಟಿ ಅವರು ಮತ್ತೊಮ್ಮೆ ಸರ್ಕಾರ ರಚಿಸ್ತಕ್ಕಂಥ ಹುನ್ನಾರದಲ್ಲಿದ್ದಾರೆ ಸ್ವಾಮಿ. ಇನ್ನೊಂದು ಸಾರಿ ಸರ್ಕಾರಕ್ಕೆ ಬರೋಕಿದ್ದಾರೆ ಅವರು. ಅದಕ್ಕೆ ಇಟ್ ಇಸ್ ಎ ವೆರಿ ಸೀಕ್ರೆಟ್ ಅಜೆಂಡಾ ಇಸ್ ದೇರ್. ನೀವು ಅರ್ಥ ಮಾಡಿಕೊಳ್ಳಿ. ದಲಿತರು, ಮುಸಲ್ಮಾನರು, OBCಗಳು, SC ST, ನಮ್ಮ ಸ್ನೇಹಿತರು ಹೇಳ್ದಾಗೆ, ನಮ್ಮ ಮುರಳಿ ಅವರು ಹೇಳ್ದಾಗೆ, ಈ ದೇಶವನ್ನ ಕಟ್ಟಿ, ಈ ದೇಶವನ್ನ ಬೆಳೆಸಿ, ಈ ದೇಶದ ರಕ್ತ ಯಾರ್ದಾರು ಸುರಿದಿದೆ ಅಂದ್ರೆ ಅದು ಈ ದೇಶದ ಮೂಲ ನಿವಾಸಿಗಳು, ದ್ರವಿಡಿಯನ್ ಬ್ಲಡ್ ಈ ದೇಶದಲ್ಲಿ ಹರಿತಾ ಇದೆ. ಅದು ಯಾರು ಅಂದ್ರೆ ಮುಸಲ್ಮಾನರು, ದಲಿತರು, ಹಿಂದುಳಿದ ವರ್ಗದವರು ಸ್ವಾಮಿ. ನೀವ್ಯಾರು ದೇಶಕ್ಕೋಸ್ಕರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಎಷ್ಟು ಜನ ಸತ್ರಿ ನೀವು? ಸಿಪಾಯಿ ದಂಗೆ ಒಳಗಡೆ ಎಷ್ಟು ಜನ ಸತ್ರಿ ನೀವು? 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅವರ ಖಡ್ಗವನ್ನ ಕಿಳಲಿಕ್ಕೆ ಸಾಧ್ಯ ಇಲ್ಲ ಕಣ್ರಿ. ಅವರ ಕತ್ತಿಯನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ, ಟಿಪ್ಪು ಸುಲ್ತಾನ್ ಖಡ್ಗವನ್ನ ಮುಟ್ಟಕ್ಕಾಗಿಲ್ಲ ಅಂತ ಒಬ್ಬ ಮಹಾ ದೇಶ ಪ್ರೇಮಿ ಟಿಪ್ಪು. ನಾನು ಇಡೀ ವಿಶ್ವದಲ್ಲಿ ಗಮನಿಸ್ತಿರೋದು ಒಂದು ಟಿಪ್ಪುವಿನ ತಲವಾರ್, ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆನ್ನು. ಇವೆರಡೂ ಸಹ ಇಡೀ ವಿಶ್ವಕ್ಕೆ ಮಾದರಿಯಾಗಿವೆ. ಇವೆರಡನ್ನು ಯಾರೂ ಮರೆಯಂತಿಲ್ಲ. ಅಂತ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿವೆ ಈ ದೇಶಕ್ಕೆ. ಮಂಗಳೂರಿನ ನನ್ನೆಲ್ಲ ಬೆಳ್ತಂಗಡಿಯ, ಉಪ್ಪಿನಂಗಡಿ ನನ್ನೆಲ್ಲ ಮುಸಲ್ಮಾನ್ ಬಂಧುಗಳಿಗೆ, ದಲಿತ ಬಂಧುಗಳಿಗೆ, OBC ಬಂಧುಗಳಿಗೆ ಕೇಳ್ಕೊಳ್ತೇನೆ, ನೀವು ಶಾಂತಿ ಪ್ರಿಯರು, ನೀವು ಶಾಂತಿ ಪ್ರಿಯರು, ನೀವು ವಿಶ್ವಕ್ಕೆ ಪ್ರೀತಿ ಕೊಟ್ಟವರು, ವಿಶ್ವಕ್ಕೆ ಸೋದರತ್ವವನ್ನು ಕಲಿಸಿದವರು, ಇಡೀ ವಿಶ್ವಕ್ಕೆ ನೀವು ಭ್ರಾತೃತ್ವವನ್ನು ಕೊಟ್ಟಂತವರು. ನೀವು ಯಾವತ್ತೂ ಸಹ ಕೈಯಲ್ಲಿ ಆಯುಧಗಳು ಮಾತನಾಡಿದರೆ ದೇಶ ಉಳಿಯುವುದಿಲ್ಲ. ಈ ದೇಶದಲ್ಲಿ ಆಯುಧಗಳು ಮಾತನಾಡಬಾರದು. ಈ ದೇಶದಲ್ಲಿ ಆದರ್ಶಗಳು ಮಾತಾಡಬೇಕು ಸ್ವಾಮಿ, ಆದರ್ಶಗಳು ಮಾತಾಡಬೇಕು. ಪ್ರವಾದಿ ಮಹಮ್ಮದರ ಆದರ್ಶಗಳು ಮಾತಾಡಬೇಕು, ಬಸವಣ್ಣನ ಆದರ್ಶ ಮಾತಾಡಬೇಕು, ಕುವೆಂಪು ಅವರ ಆದರ್ಶ ಮಾತಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಮಾತಾಡಬೇಕು.
ಅದಕ್ಕೋಸ್ಕರವಾಗಿ 3 ಕಾರ್ಯಕ್ರಮವನ್ನು ಮುಗಿಸಿ ಉಪ್ಪಿನಂಗಡಿಗೆ ಬಂದು ನಿಮ್ಮೆಲ್ಲರ ದರ್ಶನವನ್ನು ತೆಗೆದುಕೊಂಡು ಮತ್ತೊಂದು ಸಾರಿ ನೀವೆಲ್ಲರೂ ಕುಳಿತು ಸುದೀರ್ಘವಾಗಿ ಚರ್ಚೆ ಮಾಡಬೇಕು. ಸಿರ್ಫ್ ಬಾತ್ ಕರ್ನೆ ಕೆ ಲಿಯೆ ನಹೀ ಆಯೇಗಾ ಇದರ್. ಮಾತಾಡ್ತಕ್ಕಂಥವ್ರು ದೇಶ ಆಳಕ್ಕಾಗೋದಿಲ್ಲ. ಮಾತನಾಡಿ ಮನೆ ಸೇರ್ಕೋಬಾರ್ದು. ಮಾತಿಗೆ ಮಹತ್ವ ಇರಬೇಕು, ಮಾತು ಮಲಿನ ಆಗಬಾರ್ದು. ಅದನ್ನು ನೀವು ದಯಮಾಡಿ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಇವತ್ತೇನು ನಮ್ಮನ್ನು ಕರೆಸಿದ್ದೀರಿ, ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಪಿ ಮೂರ್ತಿ ಅವರು ಹೇಳ್ದಾಗೆ, ನಮ್ಮ ಅಂಬೇಡ್ಕರ್ ಸೇನೆ ಅಧ್ಯಕ್ಷರು ಹೇಳ್ದಾಗೆ, ನಿಮ್ಮ ಜೊತೆಯಲ್ಲಿ ಯಾವಾಗಲೂ ನಾವಿರ್ತೇವೆ. ನೀವು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ನಿಮ್ಮನ್ನು ಹೊರಗಾಕೋಕ್ಕಾಗೋದಿಲ್ಲ. ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಸಂವಿಧಾನನ ಉಳಿಸ್ಕೋಬೇಕು. ಇದನ್ನ ಏನಾದರೂ ಅವರು ಬಂದ್ ಮಾಡಿಲ್ಲ ಅಂದ್ರೆ ಮೋದಿ ಹಠಾವೋ ಭಾರತ್ ಬಚಾವೋ ಅಂತಕ್ಕಂಥ ಆಂದೋಲನವನ್ನು ನಾವು ಮಾಡೋಣ ಅಂತಕ್ಕಂಥ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್. ಅರ್ಥಗರ್ಭಿತ ಮಾತಿನ